ಸಜೆಸ್ಟ್ ಮಾಡಿದ್ದು ಸಂಜೀವಿನಿ ಹಾಸ್ಪಿಟಲ್ ಕೆ ಆರ್ ಪುರಮಲ್ಲಿದೆ. ಆ್ಯಂಡ್ ಅವರ ಹಸ್ಬೆಂಡು ಪ್ರೀತಮ್ ಮನೋಳಿ ಸರ್ ಈಗ ಪಾಪುಗೆ ಅವ್ರ ಹತ್ರನೇ ತೋರಿಸ್ತಾ ಇರೋದು. ಸೊ ಶಾಸ್ತ್ರ ಬರ್ಸ್ಕೊಂಬಂದಿದ್ವು, ಎಷ್ಟು ಗಂಟೆಗೆ ಚೆವಿಗೆ ಕೂರಿಸ್ಬೇಕು ಆ್ಯಂಡ್ ಎಷ್ಟು ಗಂಟೆಗೆ ಮನೆಯಿಂದ. ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬ ಸ್ಮೂತಾಗಿ ಈಸಿಯಾಗಿತ್ತು. ಡೆಲಿವರಿಗೆ ಮಾತ್ರ ಬ್ಯಾಕ್ ಪೈನ್ ಬಂತಷ್ಟೇ. ನಾನು ಬಯಸಿದ ಥರ ಹೆಣ್ಮಗು ಆದಾಗ ನನ್ನ ಖುಷಿ ಪಾರನೇ ಇಲ್ಲ. ನನ್ನ ಮುದ್ದು ಮಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಕಂಪ್ಲೀಟ್ ವ್ಲಾಗ್ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿ ವ್ಲಾಗ್ ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ, ನನ್ನ ಸೀಮಂತ, ನನ್ನ ಡೆಲಿವರಿ ಪ್ರತಿಯೊಂದೂ ಕೂಡ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತು ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಪಾಪುಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ 1 ಇಯರ್ ಕಂಪ್ಲೀಟ್ ಆಗಲಿ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಟುಡೇ ಮಾಡ್ತಾಯಿದ್ದೀನಿ ವ್ಲಾಗು. ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಹೆಣ್ಣಿಗೂ ಕೂಡ ತಾಯ್ತನ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಾನು ತೋರಿಸಿದ ಹಾಸ್ಪಿಟಲ್ ಬಂದು ಕೆ ಆರ್ ಪುರಂ ಸಂಜೀವಿನಿ ಬಬಿತಾ ಮೇಡಮ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವರ ಹಸ್ಬೆಂಡು ಪ್ರೀತಮ್ ಮನೋಳಿ ಸರ್ ಈಗ ಪಾಪುಗೆ ಅವ್ರ ಹತ್ರನೇ ತೋರಿಸ್ತಾ ಇರೋದು. ಸೊ ಡೆಲಿವರಿ ಎಲ್ಲ ಮೇಡಮ್ ಮಾಡಿಕೊಟ್ರು, ಪ್ರೆಗ್ನೆನ್ಸಿ ಜರ್ನಿದೆಲ್ಲ ಮೇಡಮ್ ಹತ್ರ ತೋರಿಸಿದ್ರೆ ಆಫ್ಟರ್ ಬೇಬಿ ಪಾಪುನ ಅವ್ರ ಹಸ್ಬೆಂಡ್ ಹತ್ರ ತೋರಿಸ್ತಾ ಇದ್ದೀವಿ. ಇಬ್ಬರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ. ಈಗ ಪಾಪುಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ ಒಂದು ಮೆಸೇಜ್ ಹಾಕಿದ್ರೆ ಅದಕ್ಕೆ ಏನು ಅಂದರೆ ಟ್ಯಾಬ್ಲೆಟ್ ಏನು ಕೊಡೋಲ್ಲ, ಸಿರಪ್ಪು ಅದೆಲ್ಲ ಸಜೆಸ್ಟ್ ಮಾಡ್ತವೆ. ತೋರಿಸಿದ್ದು ಬಂದುಬಿಟ್ಟು ಸಂಜೀವಿನಿಲಾದರೆ ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದು ಬಂದುಬಿಟ್ಟು ಶ್ರೀ ಸಾಯಿ ಸ್ಕ್ಯಾನಿಂಗ್ ಸೆಂಟರ್ ಅಂತ ಹೇಳಿಬಿಟ್ಟು ಮೇಡಮ್ ರೆಫರ್ ಮಾಡಿದ್ದು. ಫಸ್ಟ್ ಟೈಮು ಪ್ರೆಗ್ನೆಂಟ್ ಅಂತ ನಾವು ಮನೆಯಲ್ಲೇ ಕನ್ಫರ್ಮ್ ಮಾಡ್ಕೊಂಡ್ವಿ. ಅದಾದಮೇಲೆ ಬೇರೆ ಹಾಸ್ಪಿಟಲಿಗೆ ತೋರಿಸಿದ್ವಿ, ಅಲ್ಲಿ ಆ ಥರ ಪಾಸಿಟಿವ್ ಏನಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಹಂಗವೇ ಮೇ ಬಿ ಏನೋ ಮಿಸ್ಟೇಕ್ ಆಗಿರಬೇಕು ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ಆಫ್ಟರ್ 15 ಡೇಸ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ಅಂತ ಹೇಳಿಬಿಟ್ಟು ಸಂಜೀವಿನಿಗೆ ಬಂದು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು, ಕೇಳಿಸ್ಕೊಳ್ಳಿ ನಿಮ್ಮ ಪಾಪುದು ಹಾರ್ಟ್ ಬೀಟ್ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಅವಾಗ ಎಷ್ಟು ಖುಷಿಯಾಗೋಯ್ತು ಅಂತ ಹೇಳಿದ್ರೆ, ಪ್ರತಿ ಹೆಣ್ಣಿಗೂ ಅಷ್ಟೇ ಅಲ್ವಾ, ತನ್ನ ತಾಯಿ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ. ಓಕೆ, ನಿಜವಾಗ್ಲೂ ನಾನಂತೂ ಇಂಜೆಕ್ಷನ್ನು, ಈ ಮಾತ್ರೆ ನುಂಗೋದು, ಸಿರಪ್ಪು ಅದೆಲ್ಲ ಅಂದರೆ ಆಗೋದೇ ಇಲ್ಲ ನನಗೆ. ಬಟ್ ಅಮ್ಮ ಆಗ್ತಾಯಿದ್ದೀನಿ ಅನ್ನೋ ಟೈಮ್ ಬಂದಾಗ ಮೈಂಡಲ್ಲಿ ಇತ್ತು, ಓಕೆ ಇನ್ಮೇಲೆ ಇಂಜೆಕ್ಷನ್ನು ಮತ್ತು ಏನೇನೋ ಟಿ ಇಂಜೆಕ್ಷನ್ಸ್ ಬರುತ್ತೆ, ಸ್ಕ್ಯಾನಿಂಗ್ ಬರುತ್ತೆ, ಅದಕ್ಕೆಲ್ಲ ನಾನು ರೆಡಿ ಆಗಬೇಕು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ನಾನು ಪ್ರೆಗ್ನೆಂಟ್ ಆದಮೇಲೆ, ಕನ್ಸೀವ್ ಆದಮೇಲೆ ಆಲ್ಮೋಸ್ಟು 5 ಮಂತ್ಸ್ವರೆಗೂ ನಾನು ಯಾರಿಗೂ ಹೇಳಿರಲಿಲ್ಲ ಫ್ಯಾಮಿಲಿಲಿ. ಅಂದರೆ ಅಮ್ಮಂಗೆ ಕೂಡ ಆಫ್ಟರ್ 4 ಮಂತ್ಸ್ ಆದಮೇಲೆ ಹೇಳಿದ್ದು. ಅಲ್ಲಿವರೆಗೂ ಯಾರಿಗೂ ಹೇಳಿರಲಿಲ್ಲ, ನಮ್ಮ ಅತ್ತೆಗೆ ಒಬ್ರಿಗೆ ಹೇಳಿದ್ದೆ ಅಷ್ಟೇ. ಬಟ್ ನಾನು ಇದು ಫಸ್ಟ್ ಸ್ಕ್ಯಾನಿಂಗು, ಒಂಥರ ಮಾಂಸದ ಮುದ್ದೆ ಥರ ಬರುತ್ತಲ್ಲ ಆ ಥರ 4 ಕೈ ಕಾಲು ಎಲ್ಲ ಕಾಣಿಸ್ತಿತ್ತು. ನೋಡಿ ಶಾಕಾದೆ, ಇದೇನಪ್ಪ ಈ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಸ್ಕ್ಯಾನಿಂಗ್ ಬಂದುಬಿಟ್ಟು ಈ ಥರ ಪಾಪು ಫೇಸು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಕೆಲವೊಬ್ರಿಗೆ ಕಾಣಿಸಲ್ವಂತೆ, ಬಟ್ ನನ್ನ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೇನೂ ರಿಸ್ಕ್ ಆಗಲಿಲ್ಲ. ಈಗ ಕೆಲವೊಬ್ರು ಹೇಳ್ತವೆ ಅಲ್ವಾ, ನನಗೆ ಆ ಸ್ಮೆಲ್ ಕಂಡ್ರೆ ಆಗಲ್ಲ, ಅನ್ನ ಸ್ಮೆಲ್ ಕಂಡ್ರೆ ಆಗಲ್ಲ, ಒಗ್ಗರಣೆ ಸ್ಮೆಲ್ ಕಂಡ್ರೆ ಆಗಲ್ಲ, ಆ್ಯಂಡ್ ನನಗೆ ಕುಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ, ವಾಮಿಟಿಂಗ್ ಆಗ್ತಾಯಿದೆ, ಕಾಲು ನೋಯ್ತಾ ಇದೆ, ತಲೆನೋವು. ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಷ್ಟು ಈಸಿಯಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೋಯಿತು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ 4 ಮಂತ್ಸ್ವರೆಗೂ ಹಾಸನಲ್ಲಿದ್ದೆ. ಅದಾದಮೇಲೆ ನಾನು ನಮ್ಮ ಊರಿಗೆ ಶಿಫ್ಟ್ ಆದೆ. ಅಲ್ಲಿ ಮಾಮೂಲಿ ಎಲ್ಲ ಪ್ರತಿಯೊಂದು ಕೆಲಸ, ಈಗ ದೊಡ್ಡವರು ಹೇಳ್ತವೆ ಅಲ್ವಾ, ಏನಪ್ಪ ಅಂತ ಹೇಳಿದ್ರೆ ಮನೆ ಕೆಲಸನ ಜಾಸ್ತಿ ಮಾಡಬೇಕು, ಅಂದರೆ ತೂಕ ಎತ್ತಬಾರ್ದು, ಬಟ್ ಮನೆ ಕೆಲಸ ಎಲ್ಲ ತುಂಬ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಬಟ್ ನಾನು ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಸೇರಿಯನ್ ಆಗುತ್ತೋ ನಂಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಡಾಕ್ಟರ್ ಏನು ನಿಮಗೆ ನಾರ್ಮಲೇ ಆಗುತ್ತೆ, ಸಿಸೇರಿಯನ್ನೇ ಆಗುತ್ತೆ ಅಂತ ಏನು ಹೇಳಿರಲಿಲ್ಲ. ನೀವು ಪೇಯ್ನ್ ಎಲ್ಲಿವರೆಗೂ ತೊಡ್ಕೋತೀವಿ ಅಲ್ಲಿವರೆಗೂ ಅಂತ ಹೇಳಿದ್ವಲ್ವಾ. ಸೊ ಹಾಗಾಗಿ ನಾರ್ಮಲ್ ಆದರೂ ಓಕೆ, ಸಿಸೇರಿಯನ್ ಆದರೂ ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಹಾಗಾಗಿ ಯಾವುದಾದ್ರೂ ಓಕೆ ಅಂತ ಅಂದ್ಕೊಂಡು ಸುಮ್ಮನಾಗಿದೆ. ಬಟ್ ನನಗೆ ಮನೆ ಕೆಲಸ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾಯಿತ್ತು. ಹಾಗಾಗಿ ಒಂದು
ದಿನದಲ್ಲಿ ಒಂದು 3 ಗಂಟೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ರೆಸ್ಟ್ ಸಿಗೋದು. ಅದು ಬಿಟ್ಟರೆ ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು. ಪಾಪ ಅಪ್ಪಾಜಿ ಅಮ್ಮ ಬೇಗ ಎಬ್ಬಿಸ್ತಿರ್ಲಿಲ್ಲ. 8 ಗಂಟೆಗೆ ಎದ್ದು ತಿಂಡಿ ಎಲ್ಲ ಮಾಡಿಕೊಟ್ಟು, ಕಸ ಗುಡಿಸ್ಕೊಂಡು, ಮನೆ ಒರೆಸ್ಕೊಂಡು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು, ಬೆಳಗ್ಗೆ ತಿಂಡಿ ಪಾತ್ರೆ ಎಲ್ಲ ತೊಳ್ಕೊಂಡು, ಬಟ್ಟೆ ಇದ್ದರೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಅದನ್ನೆಲ್ಲ ಒಣ ಹಾಕಿ, ಮನೆ ಕೆಲಸ ಅಂತ ಅಂತವೆ. ಈಗ ಹೆಂಗೆ ಗೊತ್ತಾ, ಮನೆ ಕೆಲಸ ಏನು ಆರಾಮಾಗಿ ಮನೇಲಿದ್ದಾವೆ ಅಂತವೆ, ಬಟ್ ನಿಜವಾಗ್ಲೂ ಇಲ್ಲ. ಹುಡ್ಕೊಂಡು ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೆ ಇನ್ನೂ ಕೆಲಸಗಳು ಪೆಂಡಿಂಗ್ ಇರುತ್ತೆ. ಬಟ್ ನಾನು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ನಾಯಿಗಳಿಗೆ, ಕೋಳಿ ಕುರಿಗಳಿಗೆ ಊಟ ಹಾಕೋದು, ಓಡಾಡೋದು ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಸೀಮಂತಕ್ಕೆ ಇನ್ನೊಂದು 15 to 20 ಡೇಸ್ ಇದೆ. ನನಗೆ ಹಾಸನಿಗೆ ಬಂದು ಸಿಂಪಲ್ಲಾಗಿ ಒಂದು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದೆ. ಆ್ಯಂಡ್ ಆವಾಗಲೇ ಅಮ್ಮನ ಮನೆಯಲ್ಲೇ ಸ್ವಲ್ಪ ದಿನ ಇದ್ದು ಸೀಮಂತಕ್ಕೆ ಸ್ಯಾರಿ ಏನೆಲ್ಲ ಬೇಕು ಅದೆಲ್ಲ ಗೊತ್ತಲ್ವ, ಹೆಣ್ಮಕ್ಳು ಅಂತ ಹೇಳಿದ್ರೆ ಸ್ವಲ್ಪ ರೆಡಿ ಆಗೋದು, ಆ್ಯಕ್ಸೆಸರೀಸು, ಬ್ಯಾಂಗಲ್ಸ್ ಅಂತ ಏನೇನೋ ಇರುತ್ತೆ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಊರಿಗೆ ಹೋದೆ. ಆ್ಯಕ್ಚುಲಿ ನನಗೆ ಸೀಮಂತನ 1ನೇ ತಾರೀಕೆ ಮಾಡಿ ಅಂತ ಹೇಳಿದ್ದೆ, ಬಟ್ ಏನೋ ಕೆಲವೊಂದು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಸೀಮಂತ ಸ್ವಲ್ಪ ನಿಧಾನಕ್ಕಾಯಿತು. ನನ್ನ ಸೀಮಂತ ಸ್ಪೆಷಲ್ ಏನಪ್ಪ ಅಂದರೆ, ನನ್ನ ಡೆಲಿವರಿ ಸ್ಪೆಷಲ್ ಅಂತ ಏನು ಅಂತ ಹೇಳಿದ್ರೆ, ನನಗೆ ತುಂಬ ಆಸೆ ಇತ್ತು ನಾನು ಸೀಮಂತ ಮಾಡಿಸ್ಕೊಳ್ಳೇಬೇಕು. ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಏಪ್ರಿಲ್ 4ಗೆ. ಏಪ್ರಿಲ್ 6ಗೆ ಅಮ್ಮನ ಬರ್ಡೇ ಇತ್ತು. ಇನ್ನೊಂದು 2 ಡೇಸ್ ಲೇಟಾಗಿ ಆಗಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೇನಪ್ಪ ಅಂತ ಹೇಳಿದ್ರೆ, ಮಾರ್ಚ್ 10ಗೆ ಆಯಿತು. ಅಲ್ಲಿಗೆ 20 ಡೇಸ್ ಮುಂಚೆನೇ ಡೆಲಿವರಿ ಆಯಿತು. ಅಲ್ಲಿಗೆ 9 ಮಂತಿಗೆ ಬಿದ್ದಿತ್ತು ನನ್ನ ಲೆಕ್ಕದ ಪ್ರಕಾರ. ಫೆಬ್ರವರಿ 22ಗೆ ನನಗೆ 9 ಮಂತ್ಗೆ ಬೀಳುತ್ತೆ 8 ಕಂಪ್ಲೀಟಾಗಿ. ಬಟ್ ಡಾಕ್ಟರ್ ಲೆಕ್ಕದ ಪ್ರಕಾರ ಫೆಬ್ರವರಿ 4ಗೆನೋ ಮಾರ್ಚ್ 4ಗೆ 9 ಮಂತಿಗೆ ಬೀಳುತ್ತೆ. ಬಟ್ ನನಗೆ ಮಾರ್ಚ್ 10ಗೆ ಡೆಲಿವರಿ ಆಯಿತು. ಸೀಮಂತ ಮಾಡಿಸ್ಕೊಳ್ಳೇಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ 1ನೇ ತಾರೀಕು ಸೀಮಂತ ಮಾಡಿ ಅಂತ ಹೇಳಿ ಮನೆಗೆಲ್ಲ ಹೇಳಿದ್ದೆ. ಬಟ್ ಯಾವುದ್ಯಾವುದೋ ಫಂಕ್ಷನ್ಸ್ ಇದೆ, 1ನೇ ತಾರೀಕು ಮಾಡೋಕ್ಕಾಗಲ್ಲ, ಬೇಡ ಮಾರ್ಚ್ 9ಕ್ಕೆ ಇಟ್ಕೊಳ್ಳೋಣ ಸೀಮಂತ ಭಾನುವಾರ ಅಂತ ಹೇಳಿದ್ರು. ಸೊ ಬೇರೆ ಆಪ್ಷನ್ ಇಲ್ಲ, ಓಕೆ ಅಂತ ಹೇಳಿ ಮಾರ್ಚ್ 9ಕ್ಕೆ ಸೀಮಂತಕ್ಕೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರು. ಹೆಂಗಿತ್ತು ನನ್ನ ಸೀಮಂತದ ದಿನ ಅಂದರೆ, ಭಾನುವಾರ ಬಂತಲ್ವ, ನನಗೆ ಶನಿವಾರ ಏನು ಪೇಯ್ನು ಆ ಥರ ಏನೂ ಇರಲಿಲ್ಲ. ಭಾನುವಾರ ಬೆಳಗ್ಗೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ಲೈಕ್ ಕಸ ಗುಡಿಸಿ, ಮನೆ ಒರೆಸಿ. ಆ್ಯಂಡ್ ಬೆಳಗ್ಗೆ ಒಂದು 20-25 ಜನಕ್ಕೆ ತಿಂಡಿ ಮಾಡಬೇಕಿತ್ತು. ತಿಂಡಿ ಏನು ನಾನು ಮಾಡಲಿಲ್ಲ, ಬಟ್ ತಿಂಡಿಗೆ ರೆಡಿ ಮಾಡಬೇಕಾಗಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕ್ಲೀನ್ ಮಾಡಿ ಪೇಸ್ಟ್ ಮಾಡಿಕೊಟ್ಟು, ಮತ್ತು ಪಲಾವ್ಗೆ ಏನು ಮಸಾಲ ರೆಡಿ ಮಾಡಿಕೊಡ್ಬೇಕು ಅದೆಲ್ಲ ಭಟ್ರು ರೆಡಿ ಮಾಡಿಕೊಟ್ಟಿದ್ವಿ. ಅದನ್ನೆಲ್ಲ ರುಬ್ಬಿಕೊಟ್ಟು, ಮತ್ತು ಮಧ್ಯಾಹ್ನ ಸಿಹಿ ಊಟ ಮತ್ತು ಚಿಕನ್ ಎರಡೂ ಮಾಡಿಸಿದ್ವಿ ಸೀಮಂತಕ್ಕೆ. ಸಿಹಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಈ ಕೋಸಂಬರಿ ಮತ್ತು ಪಲ್ಯಗಳಿಗೆಲ್ಲ ಹೆಸ್ರು ಕಾಳು, ಬಟಾಣಿ, ಕಡಲೆಕಾಳು ಎಲ್ಲ ನೆನಾಕ್ಸಿದ್ರು. ಅದನ್ನೆಲ್ಲ ನೀಟಾಗಿ ಒಂದು ರೌಂಡ್ ವಾಶ್ ಮಾಡಿ ನೀವೆಲ್ಲ ಚೆಲ್ಲಿ ಇಟ್ಟು, ಅದಾದಮೇಲೆ ಹೋಗಿ ನಾನು ರೆಡಿಯಾಗಿದ್ದೆ. ನಾನೇ ಮೇಕಪ್ ಮಾಡ್ಕೊಂಡಿದ್ದೆ. ಯಾವುದೇ ರೀತಿ ಬೇರೆಯವ್ರಿಗೆ ಮೇಕಪ್ ಆರ್ಟಿಸ್ಟು ಅವ್ರನ್ನೆಲ್ಲ ಕರೆಸಿ, ಬ್ಯೂಟಿ ಪಾರ್ಲರ್ ಅವ್ರನ್ನೆಲ್ಲ ಕರೆಸಿ ಮಾಡಿಸಿರಲಿಲ್ಲ. ನಾನೇ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಚೆನ್ನಾಗಿ ಬಂದಿತ್ತು. ತುಂಬ ಏನು ಮೇಕಪ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಕಣ್ಣತ್ರ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು, ಅದನ್ನು ಫಿಲಪ್ ಮಾಡಿ ಸ್ವಲ್ಪ ಡಾರ್ಕಾಗಿ ಲಿಪ್ಸ್ಟಿಕ್ ಹಾಕಿದ್ದೆ. ಮೇಕಪ್ ಎಲ್ಲ ಓಕೆ, ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಾನು ರೆಡಿ ಆದಮೇಲೆ ನನಗೆ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ನಾನೇನು ಅಂದ್ಕೊಂಡೆ, ಬೆಳಗ್ಗೆ ಬೇಗ ಎದ್ದು ಈಗ ಒಂದೇ ಉಸಿರಿಗೆ ಎಲ್ಲ ಕೆಲಸಗಳನ್ನು ಮಾಡಿದ್ರಿಂದ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಶಾಸ್ತ್ರ ಬರೆಸ್ಕೊಂಬಂದಿದ್ವು, ಎಷ್ಟು ಗಂಟೆಗೆ ಚೆವಿಗೆ ಕೂರಿಸ್ಬೇಕು ಆ್ಯಂಡ್ ಎಷ್ಟು ಗಂಟೆಗೆ ಮನೆಯಿಂದ ಕಳಿಸ್ಕೊಡ್ಬೇಕು ಅಂತ ಎಲ್ಲ ಬರೆಸ್ಕೊಂಬಂದಿದ್ವು. ಕೂರ್ಸೋದು ಬಂದು 12 ಗಂಟೆಗೆ ಕೂರಿಸ್ಬೇಕು ಆ್ಯಂಡ್ 3:30 ಅಷ್ಟರೊಳಗೆ ಮನೆಗೆ ಕಳಿಸ್ಬೇಕು ತವ್ರ ಮನೆಗೆ ಅಂತ ಬಂದಿತ್ತು. 12 ಗಂಟೆ ಆದರೆ ಕೂರಿಸ್ಲಿಲ್ಲ. 12:30, 12:45 ಕೂರಿಸಿದ್ರು ಅಂತ ಅಂದ್ಕೊತೀನಿ. ಹೋಗಿ 12 ಗಂಟೆ ಅಂತ ಅಂದ್ಕೊಳ್ಳೋಣ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ಸೀಮಂತ ಇವತ್ತು ಆಗ್ಬಿಡುತ್ತೆ 9ನೇ ತಾರೀಕು. ಮನೆಗೆ ಬಂದುಬಿಟ್ಟು 10ನೇ ತಾರೀಕು ಎದ್ದು ಹೊರಗಡೆ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು, ಹೆಂಗೂ ಇನ್ನೂ 20 ದಿನ ಟೈಮ್ ಇದೆ, ಹೊರಗಡೆ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು, ಇಲ್ಲ ಹಾಸನಲ್ಲಿ ಫುಡ್ ಕೋರ್ಟ್ ಇದೆ, ಇನ್ನು ಡೆಲಿವರಿ ಆದಮೇಲೆ ಏನೂ ತಿನ್ನೋಕ್ಕೆ ಬಿಡಲ್ಲ. ಅದು ತಿನ್ನಬಾರ್ದು, ಲೈಕ್ ಸೌತೆಕಾಯಿ ತಿನ್ನಬಾರ್ದು, ಶೀತ ಆಗುತ್ತೆ. ಪುರಿ ತಿನ್ನಬಾರ್ದು, ನಾಲ್ಗೆ ಮಂದ ಆಗುತ್ತೆ. ಅದೇನೋ ಬದನೆಕಾಯಿ ತಿನ್ನಬಾರ್ದು, ಮೈ ತಿಂದ್ರು ಬರುತ್ತೆ. ಮತ್ತು ಔಟ್ಸೈಡ್ ಫುಡ್ ತಿನ್ನಬಾರ್ದು, ಮೊಸರು ತಿನ್ನಬಾರ್ದು, ಮಜ್ಜಿಗೆ ತಿನ್ನಬಾರ್ದು, ಮಣ್ಣು ಮಸಿ ಏನೇನೋ ಹೇಳ್ತವೆ. ತಲೆ ಕೆಟ್ಟೋಗುತ್ತೆ. ನಮ್ಮಮ್ಮ ಮೊದಲೇ ಹೇಳಿತ್ತು, ನಿಂಗೆ ಏನೇನು ತಿನ್ನಬೇಕು ಅನಿಸುತ್ತೆ ಎಲ್ಲ ತಿನ್ಕೊಬಿಡು. ಡೆಲಿವರಿ ಆದಮೇಲೆ ಕಮ್ಮಿ ಅಂತ ಹೇಳಿದ್ರು 7ರಿಂದ 8 ತಿಂಗಳು ಬಾಯಿ ಕಟ್ಟಬೇಕು. ನಮ್ಮಮ್ಮ ಹೇಳ್ತಿದ್ದು, ಬಾಯಿ ಕಟ್ಟಿ ಬಂಗಾರ ಸಾಕು ಅಂತ ಹೇಳ್ತವೆ. ಹಂಗೆ ನೀನು ಬಾಯಿ ಕಟ್ಟಿ ಮಗುನ ನೋಡ್ಕೋಬೇಕು ಅಂತ ಹೇಳಿದರು. ಸೊ ಫೈನಲಿ ಸೀಮಂತ ಎಲ್ಲ ಮುಗಿಸ್ಕೊಂಡ್ಬಂದು ಡೈಲಿ ಹೋಗ್ಬಿಟ್ಟು ಏನೇನು ಬೇಕು ಎಲ್ಲ ತಿನ್ಬೇಡ ಅಂತ ಅಂದ್ಕೊಂಡಿದ್ದೆ. ನನಗೇನೇನು ತುಂಬ ಇಷ್ಟ ಆಗ್ತಾಯಿತ್ತು ಅಂತ ಹೇಳಿದ್ರೆ, ಮಶ್ರೂಮ್ ದೋಸೆ ಬರುತ್ತೆ, 99 ವೆರೈಟೀಸ್ ದೋಸೆ ಬರುತ್ತಲ್ಲ, ಅದರಲ್ಲಿ ಮಶ್ರೂಮ್ ದೋಸೆ ಇಷ್ಟ ಆಗುತ್ತೆ. ಆ್ಯಂಡ್ ಮಶ್ರೂಮ್ ಗೋಬಿ ಮಂಚೂರಿ, ಮಶ್ರೂಮ್ ಬಿರಿಯಾನಿ, ಆ್ಯಂಡ್ ಶವರ್ಮ ಬರುತ್ತಲ್ಲ, ಶವರ್ಮ, ಗಡ್ಬಡ್ ಐಸ್ ಕ್ರೀಮು,
ಇಷ್ಟನ್ನ ತಿನ್ನಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ ಸೀಮಂತಕ್ಕೆ ಚೇರ್ ಮೇಲೆಲ್ಲ ಕೂಸಿದ್ವು, ಲೈಟಾಗಿ ಬ್ಯಾಕ್ ಪೇನ್ ಬರ್ತಾಯಿತ್ತು. ನನಗೆ ಆಗ್ತಾ ಇರಲಿಲ್ಲ. ಬಟ್ ಒಂದು 12:30 ಕೂತ್ಕೊಂಡು 2 ಕಾಲುವರೆಗೂ ಚೇರ್ ಮೇಲೆ ಕೂತ್ಕೊಂಡೆ. ಎಲ್ಲ ಬಂದು ಶಾಸ್ತ್ರಗಳೆಲ್ಲ ಮುಗೀತು. ಶಾಸ್ತ್ರಗಳೆಲ್ಲ ಮಾಡಿಕೊಂಡು ಹೋದ್ವು. ಅದಾದಮೇಲೆ ಇನ್ನೂ ವೆಯ್ಟ್ ಮಾಡು ಅಂತಿದ್ವು. ನಂಗೆ ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ. ಅದಾದಮೇಲೆ ಎದ್ದು ಬಂದು ರೂಮಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೆ. ಸೀಮಂತ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ತವ್ರ ಮನೆಗೆ ಕರ್ಕೊಬಂದ್ವು. ಮನೆಗೆ ಬಂದಮೇಲೆ ಒಂದು ಸಲ ಸುಮ್ಮನೆ ಚೆಕಪ್ಗೆ ಹೋಗ್ಬಿಟ್ಟು ಬರೋಣ, ಯಾಕೆ ಬೇಕು ಅಂತ ಹೇಳಿ ಕಾಲ್ ಮಾಡಿದ್ವಿ. ಅಲ್ಲೋದ್ವಿ. ಲೇಬರ್ ಪೇನ್, ಅಡ್ಮಿಂಟ್ ಆಗಿಬಿಡಿ ಅಂದ್ಬಿಡೋದ. ನಾನು ಸಂಜೆ 9ನೇ ತಾರೀಕು ಸಂಜೆ 7 ಗಂಟೆಗೆ ಅಡ್ಮಿಟ್ ಆಗಿದ್ದು. ಬಟ್ ನನಗೆ ಡೆಲಿವರಿ ಆಗಿದ್ದು ಬಂದುಬಿಟ್ಟು 10th ಮಾರ್ನಿಂಗು 3:50ಕ್ಕೆ. ಅಲ್ಲಿವರೆಗೂ ಬ್ಯಾಕ್ ಪೇಯ್ನೇ ಇತ್ತು. ಹೊಟ್ಟೆ ನೋವಂತೂ ಒಂದು ಸ್ವಲ್ಪನೂ ಬರಲಿಲ್ಲ. ಅದಾದಮೇಲೆ ಬ್ಯಾಕ್ ಪೇನ್ ಇತ್ತು. ಮಾಮೂಲಿ ಚೆಕಪ್ಗೆ ಬಂದು ಹೋಗಿ ಚೆಕಪ್ ಮಾಡಿ ನಾನು ಸ್ವಲ್ಪ ಹೊತ್ತು ಅಂತ ಹೇಳೋದು. ಸೊ ಫೈನಲಿ 3:30ಕ್ಕೇನೋ ಡೆಲಿವರಿ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋದ್ವು. ನಾನು ಮೊದಲಿಂದನೂ ನನಗೆ ಹೆಣ್ಮಗುನೇ ಆಗಬೇಕಪ್ಪ, ಸಿಸೇರಿಯನ್ ಆದರೂ ಆಗಲಿ ನಾರ್ಮಲ್ ಆದರೂ ಆಗಲಿ ಹೆಣ್ಮಗುನೇ ಆಗಬೇಕು ಅಂತ ಲೇಬರ್ ವಾರ್ಡಿಗೆ ಹೋಗ್ಬೇಕಾದ್ರೂ ಹಂಗೆ ಅನ್ಕೋತಾ ಇದ್ದೆ. ಆದಮೇಲೆ 3:50ಕ್ಕೆ ಡಾಕ್ಟರ್ನು ಹಿಂಗೆ ಹೆಣ್ಮಗು ಅಂದ ತಕ್ಷಣ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಆ ಡೆಲಿವರಿ ಪೇಯ್ನ್ ಆಗಲಿ ಸೂಚರ್ ಪೇಯ್ನ್ ಆಗಲಿ ಯಾವುದೂ ಕಾಣಿಸ್ತಿಲ್ಲ. ಹೆಣ್ಮಗು ಆಯ್ತಲ್ಲ ಅನ್ನೋ ಫುಲ್ಲು ಖುಷಿಲಿದ್ದೆ. ಫೈನಲಿ ನಾರ್ಮಲ್ ಡೆಲಿವರಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಿರೋ ರೀತಿ ಹೆಣ್ಮಗುನೇ ಆಯಿತು. ಅವತ್ತು ನನ್ನ ಖುಷಿಗೆ ಪಾರನೇ ಇಲ್ಲ. ನನ್ನ ಖುಷಿ ಒಂದು ಕಡೆ ಆದರೆ ನನಗೆ ಹೆಣ್ಮಗು ಆಗಿದೆ ಅಂದ್ಬಿಟ್ಟು ನಮ್ಮಮ್ಮ ಅಂತೂ ಏನೋ ಒಂದು ಡೈಲಾಗ್ ಹೇಳಿದ್ದಾವೆ. ಅದು ಹೇಳಿ ನಗ್ತಾ ಇದ್ದು ಡ್ಯಾನ್ಸ್ ಮಾಡೋಕ್ಕಾಗ್ತೈತೆ ಅಂದ್ರಂತೆ. ಬಟ್ ನಮ್ಮ ಮನೆಯವ್ರು ಅದನ್ನು ಅಬ್ಸರ್ವ್ ಮಾಡಿಲ್ಲ. ನಮ್ಮಮ್ಮಂಗೂ ಅಷ್ಟೇ ತುಂಬ ಖುಷಿ ಆಯಿತು. ನನ್ನ ಮುಖದಲ್ಲಿ ಡೆಲಿವರಿ ಆಗಿದ್ದು ಪೇಯ್ನ್ ಆಗಿರ್ಬೋದು ಅಥವಾ ಸೂಚರ್ದು ಯಾವುದೂ ಇರಲಿಲ್ಲ. ನನಗೆ ಹೆಣ್ಮಗು ಆಯ್ತಲ್ಲ ಅನ್ನೋ ಖುಷಿನೇ ಫುಲ್ಲು ತುಂಬಿ ತುಳುಕ್ತಾ ಇತ್ತು. ಡೆಲಿವರಿ ಎಲ್ಲ ಆದಮೇಲೆ ನಾನೇ ಆರಾಮಾಗಿ ಪಾಪುನ ಎತ್ಕೊಂಡು ಹೊರಗಡೆ ಬಂದು ನನ್ನ ವಾರ್ಡ್ಗೆ ಮಲ್ಕೊಂಡೆ. ಇದು ನನ್ನ ಮಗಳು ಫಸ್ಟ್ ಫೋಟೋ ನಮ್ಮ ಮನೆಯವ್ರು ತೆಗೆದಿದ್ದು. ಇದಾಗಿತ್ತು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಟ್. ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.